ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ಉಗ್ರರ ಕ್ಯಾಂಪ್ಗಳು ತಲೆ ಎತ್ತುತ್ತಿವೆ ಅನ್ನೋ ವರದಿಯ ನಡುವೆನೆ ಭಾರತೀಯ ಸೇನೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಮುಂದೇನು ಭಾರತ ಹಾಗೂ ಪಾಕಿಸ್ತಾನ ನಡುವೆ ಸಂಘರ್ಷ ಆಗಬಹುದು ಅಂತ ಹೇಳಿದೆ. ಅಲ್ಲದೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನಾವು 3 ಶತ್ರುಗಳೊಂದಿಗೆ ಕಾದಾಡಿದ್ವಿ, ನಮ್ಮ ಮುಂದೆ 3 ಶತ್ರುಗಳಿದ್ರು ಅನ್ನೋ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಈ ಮುಂಚೆ ಕೂಡ. ಆದ್ರೆ ಸೇನೆ ಅಫಿಷಿಯಲ್ ಆಗಿ ತನ್ನ ಬಾಯಲ್ಲೇ ಈ ಸ್ಟೇಟ್ಮೆಂಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಒಂದು ಪ್ರೋಗ್ರಾಮ್ ನಲ್ಲಿ ಡೆಪ್ಯೂಟಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ರಾಹುಲ್ ಸಿಂಗ್ ಮಾತನಾಡ್ತಾ ಇದ್ರು. ಈ ವೇಳೆ ಈ ಎಲ್ಲ ಮಹತ್ವದ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತೀಯ ಸೇನೆಯ ಡೈರೆಕ್ಷನ್ ಹಾಗೂ ಮೂವ್ಮೆಂಟ್ಸ್ ಬಗ್ಗೆ ಚೀನಾ ಪಾಕಿಸ್ತಾನಕ್ಕೆ ರಿಯಲ್ ಟೈಮ್ ನಲ್ಲಿ ಇನ್ಪುಟ್ಸ್ ಕೊಡ್ತಾ ಇತ್ತು. ಭಾರತ ಹೇಗೆ ದಾಳಿ ಮಾಡ್ತಾ ಇದೆ, ಭಾರತದ ಫೈಟರ್ ಜೆಟ್ಗಳು ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಿವೆ, ಭಾರತದ ಕ್ಷಿಪಣಿಗಳು ಎಲ್ಲಿಂದ ಈಗ ಫೈರ್ ಆದವು, ಯಾವ ದಿಕ್ಕಿನಲ್ಲಿ ಬರ್ತಾ ಇದೆ, ಎಲ್ಲವನ್ನ ಚೀನಾ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡ್ತಾ ಇತ್ತು. ಟರ್ಕಿ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು. ಸಂಘರ್ಷ ನಿಲ್ಲಿಸೋ ಟೈಮ್ನಲ್ಲಿ ಭಾರತ ಪಾಕ್ ಮಧ್ಯೆ DGMO ಮಟ್ಟದ ಮಾತುಕತೆ ಆಗ್ತಾ ಇತ್ತು. ಆ ವೇಳೆ ಪಾಕಿಸ್ತಾನ ಸೇನೆ ಭಾರತದ ಸೇನಾ ಮೂವ್ಮೆಂಟ್ ಬಗ್ಗೆ ಮಾಹಿತಿ ಇರೋದಾಗಿ ಹೇಳಿತ್ತು. ಭಾರತದ ಸೇನೆ ಏನೆಲ್ಲ ಮಾಡ್ತಾ ಇದೆ, ಮುಂದೆ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅನ್ನೋದು ನಮಗೆ ಗೊತ್ತಾಗಿದೆ ಅಂತ ಪಾಕಿಸ್ತಾನ ಸೇನೆ ಹೇಳಿತ್ತು. ಯುದ್ಧದಲ್ಲಿ ಫ್ರಂಟ್ ಅಲ್ಲಿ ಪಾಕಿಸ್ತಾನ ಮಾತ್ರ ನಿಂತುಕೊಂಡಿತ್ತು, ಆದರೆ ಅದರ ಹಿಂದೆ 2 ಶತ್ರುಗಳಿದ್ರು. ಒಂದು ಟರ್ಕಿ, ಇನ್ನೊಂದು ಚೀನಾ ಹಿಂದೆ ನಿಂತು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು. ಒಂದೇ ಗಡಿಯಲ್ಲಿ ಭಾರತ 3 ಶತ್ರುಗಳೊಂದಿಗೆ ಕಾದಾಡ್ತಾ ಇತ್ತು ಅಂತ ಹೇಳಿದ್ದಾರೆ. ಅಲ್ಲದೆ ಚೀನಾ ಈ ತರ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದನ್ನ ನೋಡಿದ್ರೆ ನಮಗೇನು ಆಶ್ಚರ್ಯ ಆಗಲ್ಲ. ಬದಲಿಗೆ ಕಳೆದ 5 ವರ್ಷಗಳ ದಾಖಲೆ ತೆಗೆದು ನೋಡಿದ್ರೆ ಪಾಕಿಸ್ತಾನಕ್ಕೆ ಬೇಕಾದ 81% ಮಿಲಿಟರಿ ಹಾರ್ಡ್ವೇರ್ ಅನ್ನ ಚೀನಾನೇ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಮಿಸೈಲ್, ಸ್ಫೋಟಕ, ಯುದ್ಧ ನೌಕೆ, ರೆಡಾರ್ ಎಲ್ಲವನ್ನ ಚೀನಾನೇ ಕೊಟ್ಟಿದೆ. ಅವರು ಪಾಕಿಸ್ತಾನವನ್ನ ತಮ್ಮ ಆಯುಧಗಳನ್ನ ಟೆಸ್ಟ್ ಮಾಡೋ ಲ್ಯಾಬ್ ತರ ಮಾಡ್ಕೊಂಡಿದ್ದಾರೆ, ಪ್ರಯೋಗಶಾಲೆ ಮಾಡ್ಕೊಂಡಿದ್ದಾರೆ. ಟರ್ಕಿ ಕೂಡ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದೆ. ಪಾಕಿಸ್ತಾನಕ್ಕೆ ಬಾಯ್ರಕ್ತರ್ ಡ್ರೋನ್ ಸೇರಿ ಅವರು ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ದಾರೆ. ಮುಂದಿನ ಸಲ ಸಂಘರ್ಷ ಆದ್ರೆ ಪಾಕಿಸ್ತಾನ ನಮ್ಮ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಬಹುದು. ಈ ಸಲ ಆ ರೀತಿ ಏನೂ ಆಗ್ಲಿಲ್ಲ, ಆದ್ರೆ ಮುಂದಿನ ಬಾರಿ ಪಾಕ್ ಇದನ್ನ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ರೆಡಿ ಆಗಿರಬೇಕು ಅಂತ ಸೇನೆಯ ಡೆಪ್ಯೂಟಿ ಆರ್ಮಿ ಚೀಫ್ ಹೇಳಿದ್ದಾರೆ. ಡೆಪ್ಯೂಟಿ ಆರ್ಮಿ ಚೀಫ್ ಅಂದ್ರೆ ಸೇನೆಯಲ್ಲಿ ಒಂದು ಕೇಪಬಿಲಿಟಿ ಡೆವಲಪ್ಮೆಂಟ್ ಅಂಡ್ ಸಸ್ಟೆನೆನ್ಸ್ ಡಿಪಾರ್ಟ್ಮೆಂಟ್ ಇದೆ, ಅದನ್ನ ನೋಡ್ಕೊಳ್ತಾರೆ ಇವರು. ಈ ಹೇಳಿಕೆ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಹೇಳಿಕೆ. ಅಲ್ಲದೆ ಆಪರೇಷನ್ ಸಿಂಧೂರ್ ಅನ್ನೋದು ಒಂದು ಮಾಸ್ಟರ್ ಸ್ಟ್ರೋಕ್. ನಾವು 21 ಟಾರ್ಗೆಟ್ಗಳನ್ನ ಸೆಲೆಕ್ಟ್ ಮಾಡಿದ್ವಿ, ಅದರಲ್ಲಿ 9ಕ್ಕೆ ಗುರಿ ಇಡೋದು ಸೂಕ್ತ ಅಂತ ಅಲ್ಲಿಗೆ ಹೊಡೆದ್ವಿ. ಮುಂದೆ ಪಾಕಿಸ್ತಾನ ಮತ್ತೆ ಹೆಜ್ಜೆ ಇಟ್ಟಿದ್ರೆ ಪಂಚ್ ರೆಡಿ ಮಾಡಿಟ್ಟಿದ್ವಿ. ಪಾಕಿಸ್ತಾನಕ್ಕೂ ಅದು ಗೊತ್ತಿತ್ತು, ಹೀಗಾಗಿ ಅವರು ಕದನ ವಿರಾಮಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂತ ಹೇಳಿದ್ದಾರೆ. ಈ ಮೂಲಕ ಪಾಕಿಸ್ತಾನದೊಂದಿಗಿನ ಈ ರೇಸ್, ಈ ಫೈಟ್, ಈ ಕದನ ಇನ್ನು ನಿಂತಿಲ್ಲ ಅನ್ನೋದನ್ನ ಹೇಳೋದ್ರ ಜೊತೆಗೆ ಚೀನಾ ಮತ್ತು ಟರ್ಕಿಗಳು ಭಾರತದ ಶತ್ರುಗಳು. ಭಾರತ 3 ವೈರಿಗಳೊಂದಿಗೆ ಕಾದಾಡಿತ್ತು, ಮುಂದೆ ಕೂಡ ಕಾದಾಡಬೇಕಾಗಿ ಬರುತ್ತೆ ಅಂತ ಟಾಪ್ ಅಧಿಕಾರಿಯೇ ಹೇಳಿದಂತಾಗಿದೆ. ಅಂದಹಾಗೆ ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಸುಮಾರು 300ರಿಂದ 400 ಟರ್ಕಿ ಡ್ರೋನ್ಗಳನ್ನ ಪಾಕ್ ಭಾರತದ ಮೇಲೆ ಹಾರಿಸಿತ್ತು. ಅದನ್ನೆಲ್ಲ ಸೇನೆ ಹೊಡೆದುರುಳಿಸಿತ್ತು. ಇನ್ನೊಂದು ಕಡೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ವೇಳೆ ಪಾಕ್ ಈ ಸಂಘರ್ಷ ನಿಲ್ಲಿಸೋಕೆ ಅಮೆರಿಕ ಹತ್ರ ಅಂಗಲಾಚಿತ್ತು ಅಂತ ಪಾಕ್ ಪತ್ರಕರ್ತರೇ ಹೇಳ್ಕೊಂಡಿದ್ದಾರೆ. ಸೀನಿಯರ್ ಜರ್ನಲಿಸ್ಟ್ ಇತ್ತೀಚೆಗೆ ಇಂಟರ್ವ್ಯೂನಲ್ಲಿ ಮಾತನಾಡಿರೋ ಹಿರಿಯ ಪಾಕ್ ಪತ್ರಕರ್ತ ನಜಮ್ ಸೇಠಿ, ಭಾರತ ಕಳೆದ ಮೇನಲ್ಲಿ ಸೇನಾ ಕಾರ್ಯಾಚರಣೆ ನಡೆಸಿದಾಗ ಪಾಕ್ ನಿರಂತರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ಕಾಂಟ್ಯಾಕ್ಟ್ ಮಾಡಿತ್ತು, ಹೇಗಾದ್ರೂ ಮಾಡಿ ನಿಲ್ಲಿಸಿ ಅಂತ ರಿಕ್ವೆಸ್ಟ್ ಮಾಡಿತ್ತು. ಹೀಗಾಗಿನೇ ಈ ಕದನ ನಿಲ್ಲಿಸಿದ್ದಕ್ಕೆ ಪಾಕ್ ಟ್ರಂಪ್ಗೆ ಅಷ್ಟೊಂದು ಥ್ಯಾಂಕ್ಸ್ ಹೇಳ್ತಾ ಇದೆ. ಆದರೆ ಭಾರತ ಹೀಗೆ ಮಾಡಲಿಲ್ಲ. ಟ್ರಂಪ್ ನಾನೇ ಕದನ ವಿರಾಮ ಮಾಡಿಸಿದ್ದು ಅಂತ ಹೇಳ್ತಾನೆ ಇದ್ರೂ ಭಾರತದ PM ಮೋದಿ ಮಾತ್ರ ಅದನ್ನ ರಿಜೆಕ್ಟ್ ಮಾಡ್ತಾ ಬರ್ತಿದ್ದಾರೆ. 2 ರಾಷ್ಟ್ರಗಳ ನಡುವಿನ DGMOಗಳ ಮಾತುಕತೆಯಿಂದಾಗಿನೇ ಸಂಘರ್ಷ ನಿಲ್ತು ಬಿಟ್ರೆ ಅಮೆರಿಕ ಬಂತು ಅಂತ ನಿಂತಿಲ್ಲ ಅಂತ ಭಾರತ ಹೇಳ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಸೇನೆಗೆ ಸಂಬಂಧಪಟ್ಟಂತೆ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಒಂದೇ ಸಲ 1.05 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ದೇಸಿ ಶಸ್ತ್ರಾಸ್ತ್ರಗಳ ಖರೀದಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಆಕಾಶ್, ಬ್ರಹ್ಮೋಸ್ ಮತ್ತು ಇನ್ನಿತರ ಡ್ರೋನ್ಗಳು ಅದ್ಭುತವಾಗಿ ಪಾಕಿಸ್ತಾನದ ವಿರುದ್ಧ ಬಡಿದಾಡಿದ್ವು.
ಇದರ ಬೆನ್ನಲ್ಲೇ ಸರ್ಕಾರ ಸ್ವದೇಶಿ ಆಯುಧಗಳ ಕಡೆಗೆ ಮುಖ ಮಾಡಿದೆ. ಇದರ ಭಾಗವಾಗಿ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ನೇತೃತ್ವದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಈ ಆಯುಧಗಳ ಖರೀದಿಗೆ ಫೈನಲ್ ಅಪ್ರೂವಲ್ ಕೊಟ್ಟಿದ್ದಾರೆ. ಇದರ ಅಡಿಯಲ್ಲಿ 3 ಸೇನೆಗಳಿಗೆ ಬೇಕಾದ ಸರ್ಫೇಸ್ ಟು ಏರ್ ಮಿಸೈಲ್ಸ್, ಮಿಲಿಟರಿ ಹಾರ್ಡ್ವೇರ್, ಮೋಡ್ ಮೈನ್ಸ್, ಮೈನ್ ಕೌಂಟರ್ ಮೆಜರ್ ವೆಸಲ್ಸ್, ಸೂಪರ್ ರ್ಯಾಪಿಡ್ ಗನ್ ಮೌಂಟ್, ಆರ್ಮರ್ಡ್ ರಿಕವರಿ ವೆಹಿಕಲ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್, ಇಂಟಿಗ್ರೇಟೆಡ್ ಕಾಮನ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ಸಬ್ಮರ್ಸಿಬಲ್ ಅಟಾನಮಸ್ ವೆಸಲ್ ಸೇರಿದ ಹಾಗೆ ಹಲವು ಶಸ್ತ್ರಾಸ್ತ್ರಗಳ ಖರೀದಿಗೆ ಈಗ ಅಪ್ರೂವಲ್ ಕೊಡಲಾಗಿದೆ. ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಲಪಡಿಸೋಕೆ, ಸೇನೆಯ ಶಸ್ತ್ರಾಸ್ತ್ರ ಪೂರೈಕೆ ಸರಪಳಿಯನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ, ಸೇನೆಯ ಪ್ರಿಪೇರ್ಡ್ನೆಸ್ ಅನ್ನ ಇನ್ನಷ್ಟು ಬಲಪಡಿಸೋಕೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಮಥುರಾದ ಶ್ರೀ ಕೃಷ್ಣ ಜನ್ಮಭೂಮಿ ಮತ್ತು ಶಾಹಿ ಈದ್ಗಾ ಮಸೀದಿ ವಿವಾದದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಶಾಹಿ ಈದ್ಗಾ ಮಸೀದಿಯನ್ನ ವಿವಾದಿತ ರಚನೆ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಹಿಂದೂ ಪರ ಅರ್ಜಿದಾರರು ಮನವಿ ಮಾಡಿದ್ರು. ಈ ಮನವಿಯನ್ನ ಅಲಹಾಬಾದ್ ಹೈಕೋರ್ಟ್ ವಜಾಗೊಳಿಸಿದೆ. ಸದ್ಯಕ್ಕೆ ಈ ರೀತಿಯ ತೀರ್ಪನ್ನ ಕೊಡೋಕ್ಕಾಗಲ್ಲ, ಈಗಲೇ ಅದನ್ನ ಡಿಸೈಡ್ ಮಾಡಿದ್ರೆ ಪ್ರಕರಣದ ವಿಚಾರಣೆ ನಡೀತಿರುವಾಗಲೇ ತೀರ್ಪು ಕೊಟ್ಟಂತಾಗುತ್ತೆ ಅಂತ ಕೋರ್ಟ್ ಹೇಳಿದೆ. ಮುಂದಿನ ವಿಚಾರಣೆಯನ್ನ ಕೋರ್ಟ್ ಆಗಸ್ಟ್ 2ಕ್ಕೆ ನಿಗದಿಪಡಿಸಿದೆ. ಅಂದಹಾಗೆ ಜಾಗ ಕೃಷ್ಣ ಜನ್ಮಭೂಮಿಯಾಗಿದ್ದು 1618ರಲ್ಲಿ ರಾಜ್ವೀರ್ ಸಿಂಗ್ ಇದನ್ನು ನಿರ್ಮಾಣ ಮಾಡಿದ್ರು. ಆದರೆ ಮೊಘಲ್ ದೊರೆ ಔರಂಗಜೇಬ್ ಇದನ್ನ ನಾಶ ಮಾಡ್ದ ಅಂತ ವಿವಾದ ಇದೆ. ಇದರ ಬಗ್ಗೆ ದಶಕಗಳಿಂದ ಹೋರಾಟ ನಡೀತಾ ಇದೆ. ಬಾಬ್ರಿ ಮಸೀದಿ ವಿವಾದ ಬಗೆಹರಿದ ನಂತರ ಇದು ಮುನ್ನೆಲೆಗೆ ಬಂದಿದೆ. ಏನೋ ದಲೈ ಲಾಮಾರ ಉತ್ತರಾಧಿಕಾರಿ ಆಯ್ಕೆ ವಿಚಾರವಾಗಿ ಅಧಿಕೃತವಾಗಿ ಭಾರತ ರಿಯಾಕ್ಟ್ ಮಾಡಿದೆ. ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಭಾರತ ನಿಲುವನ್ನ ತೆಗೆದುಕೊಳ್ಳೋದಿಲ್ಲ, ಭಾರತ ಮಧ್ಯಪ್ರವೇಶ ಮಾಡೋದಿಲ್ಲ, ನಮಗೆ ಅದೇ ಒಪಿನಿಯನ್ ಇರೋದಿಲ್ಲ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ದಲೈ ಲಾಮಾರಿಗೆ ಸಂಬಂಧಪಟ್ಟ ಹೇಳಿಕೆಗಳ ಬಗ್ಗೆ ನಾವು ನೋಡಿದ್ದೀವಿ. ಅಂತ ಧಾರ್ಮಿಕ ವಿಚಾರಗಳಲ್ಲಿ ಭಾರತ ತನ್ನಂತಾನು ತೊಡಗಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಸರ್ಕಾರ ಭಾರತದಲ್ಲಿ ಎಲ್ಲ ಭಾರತೀಯರ ಧಾರ್ಮಿಕ ಸ್ವಾತಂತ್ರ್ಯವನ್ನ ಯಾವಾಗಲೂ ಎತ್ತಿ ಹಿಡಿದಿದೆ, ಅದನ್ನ ಮುಂದುವರಿಸುತ್ತೆ ಅಂತ ಜೈಸ್ವಾಲ್ ಹೇಳಿದ್ದಾರೆ. ಅಂದಹಾಗೆ ಒಂದು ದಿನದ ಹಿಂದಷ್ಟೇ ದಲೈ ಲಾಮಾರ ಆಯ್ಕೆ ಹಕ್ಕು ದಲೈ ಲಾಮಾಗೆ ಮಾತ್ರ ಇರುತ್ತೆ, ಮುಂದೆ ಯಾರು ಉತ್ತರಾಧಿಕಾರಿ ಅಂತ, ಇದರಲ್ಲಿ ಬೇರೆ ಯಾರಿಗೂ ಹಕ್ಕಿಲ್ಲ ಅಂತ ಭಾರತ ಹೇಳಿತ್ತು. ಇದಕ್ಕೆ ಚೀನಾ ಪ್ರತಿಕ್ರಿಯೆ ಕೊಟ್ಟು ಭಾರತ ತನ್ನ ಮಾತುಗಳು ಮತ್ತು ಕ್ರಮಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಚೀನಾದ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡೋದನ್ನು ನಿಲ್ಲಿಸಬೇಕು, ಇದರಿಂದ ಭಾರತ ಚೀನಾ ಸಂಬಂಧದ ಮೇಲಾಗೋ ಪರಿಣಾಮಗಳನ್ನು ಭಾರತ ತಪ್ಪಿಸಬೇಕು ಅಂತ ಹೇಳಿತ್ತು. ಕಿರಣ್ ರಿಜಿಜು ಹೇಳಿಕೆ ವಿವಾದಕ್ಕೆ ಕಾರಣ ಆಗಿತ್ತು 2 ರಾಷ್ಟ್ರಗಳ ಮಧ್ಯೆ. ಈಗ ಭಾರತ ಈ ರೀತಿ ಹೇಳಿಕೆ ಕೊಟ್ಟಿದೆ. ಸ್ವಲ್ಪ ಸಾಫ್ಟ್ ಆಗಿದೆ ಭಾರತ. ಚಾಮರಾಜನಗರ ಜಿಲ್ಲೆಯ 5 ಹುಲಿಗಳ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಹೊರಬಿದ್ದಿದೆ. ಮೃತ ದನದ ಒಳಗೆ ವಿಷ ಬೆರೆಸಲಾಗಿತ್ತು, ಅದನ್ನು ತಿಂದೇ ಹುಲಿಗಳು ಮೃತಪಟ್ಟಿವೆ ಅಂತ ತನಿಖೆ ನಡೆಸ್ತಾ ಇರೋ ಉನ್ನತ ಮಟ್ಟದ ಸಮಿತಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದೆ. ಅಲ್ಲದೆ ಹುಲಿಗಳ ಸಾವಿಗೆ ಅಧಿಕಾರಿಗಳ ಕರ್ತವ್ಯ ಲೋಪ ಕಾರಣ ಅಂತಲೂ ಹೇಳಲಾಗಿದೆ. ಹೀಗಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತೆ ಸೂಚಿಸಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿಯ ಸ್ವಾಭಿಮಾನ ಮುಖ್ಯಮಂತ್ರಿ ಬಳಿ ಕ್ಷಮೆಯಾಚನೆ ಮಾಡೋ ರೀತಿ ಮಾಡಿದೆ ಸಿದ್ದರಾಮಯ್ಯ ಅವರ ಬಳಿ. ಸಿಎಂ ಸಿದ್ದರಾಮಯ್ಯ ಧಾರವಾಡ ಎಎಸ್ಪಿ ನಾರಾಯಣ ಭರಮನಿ ಅವರ ಬಳಿ ಕ್ಷಮೆ ಕೇಳಿದ್ದಾರೆ. ಕೆಲ ದಿನಗಳ ಹಿಂದೆ ವೇದಿಕೆಯಲ್ಲಿ ಭರಮನಿ ಅವರ ಮೇಲೆ ಕೈ ಎತ್ತಿ ನಾನು ಸಿಎಂ ಅನ್ನೋ ರೀತಿಯಲ್ಲಿ ಫುಲ್ ಫೋರ್ಸ್ ತೋರಿಸಿದ್ರು ಸಿದ್ದರಾಮಯ್ಯ ಅವರು. ಅದು ವಿವಾದ ಸೃಷ್ಟಿಯಾಗಿತ್ತು. ಪೊಲೀಸ್ ಅಧಿಕಾರಿ ಸ್ವಯಂ ನಿವೃತ್ತಿ ತಗೊಳ್ಳೋಕೆ ಮುಂದಾಗಿದ್ರು. ಇದರ ಬೆನ್ನಲ್ಲೇ ಸಿಎಂ ಕಾಲ್ ಮಾಡಿ ನಿವೃತ್ತಿ ನಿರ್ಧಾರ ವಾಪಸ್ ಬಿಡಿರಿ, ಅಪಮಾನ ಮಾಡೋ ಉದ್ದೇಶ ನನಗಿರಲಿಲ್ಲ, ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಬಿಜೆಪಿ ಕಾರ್ಯಕರ್ತರು ಬಂದಿದ್ರಿಂದ ಅಡ್ಡಿಪಡಿಸಿದ್ರಿಂದ ಕೋಪ ಬಂದು ಮಾತನಾಡಿದ್ದೇನೆ, ನೋವಾಗಿದ್ರೆ ಕ್ಷಮಿಸಿ ಅಂತ ಭರಮನಿ ಅವರ ಹತ್ರ ಸಾರಿ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಹಡಿನಬಾಳ ಅನ್ನೋ ಕಡೆ ಅತಿ ಹೆಚ್ಚು 155.5 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಕರ್ನಾಟಕದ ಇತರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಅತ್ತ ಹಿಮಾಚಲ ಪ್ರದೇಶದಲ್ಲಿ ಮಳೆ ಪ್ರವಾಹ ಕಂಟಿನ್ಯೂ ಆಗ್ತಾನೆ ಇದೆ. 69 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 37 ಜನ ನಾಪತ್ತೆಯಾಗಿದ್ದಾರೆ, 110 ಜನ ಗಾಯಗೊಂಡಿದ್ದಾರೆ. 14 ಕ್ಲೌಡ್ ಬರ್ಸ್ಟ್ ಮೇಘಾ ಸ್ಫೋಟಗಳು ಉಂಟಾಗಿವೆ. ಸುಮಾರು 700 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಹಾನಿಯಾಗಿದೆ. ನಾನಾ ಗುಸುಗುಸು ಮತ್ತು ಪಿಸು ನಡುವೆ ತಮಿಳು ನಟ ವಿಜಯ್ ಮಹತ್ವದ, ಯಾರು ಹೇಳಿ ತಮಿಳು ನಟ ಗೊತ್ತಲ್ಲ ನಿಮಗೆ, ರೋಲ್ಸ್ ರಾಯ್ ಗೋಸ್ಟ್ ವಿಜಯ್, ನಾನು ಫಾರಿನ್ನಿಂದ ಕೋಟ್ಯಂತರ ಬೆಲೆ ಬಾಳೋ ಕಾರ್ ತರ್ತಾ ಇದ್ದೀನಿ, ನನಗೆ ಟ್ಯಾಕ್ಸ್ ಹಾಕಬೇಡಿ, ರಿಯಾಯಿತಿ ಕೊಡಿ, ವಿನಾಯಿತಿ ಕೊಡಿ ಅಂತ ಕೇಳಿ ಆಮೇಲೆ ಚಿಮಾರಿ ಹಾಕಿಸ್ಕೊಂಡು ಆಮೇಲೆ ಅದೆಲ್ಲ ಕಟ್ಟಿ ಸರಿ ಮಾಡ್ಕೊಂಡಿದ್ರಲ್ಲ, ಕೋರ್ಟ್ ಹತ್ರ ಕೂಡ ಇಲ್ಲ ಅಂತ ಹೇಳಿ ಸರಿ ಮಾಡ್ಕೊಂಡಿದ್ರಲ್ಲ, ಅದೇ ವಿಜಯ್ ಅವರು. ವಿಜಯ್ ಅವರು ಮಹತ್ವದ ಘೋಷಣೆ ಮಾಡಿದ್ದಾರೆ. 2026ರ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಕೈ ಜೋಡಿಸಲ್ಲ ಅಂತ ಯಾವ ಲೆಕ್ಕಾಚಾರವೂ ಇಲ್ಲ ಅಂತ ಘೋಷಿಸಿದ್ದಾರೆ. ಇವರು ಬಿಜೆಪಿಯೊಟ್ಟಿಗೆ ಕೈ ಜೋಡಿಸಬಹುದು ಅಂತೆಲ್ಲ ಚರ್ಚೆ ನಡೀತಾ ಇತ್ತು, ಅದನ್ನು ಅಲ್ಲಗಳೆದಿದ್ದಾರೆ. ಅಲ್ಲದೆ ಈ ರೀತಿ ಸ್ವಹಿತಾಸಕ್ತಿಗಾಗಿ ಬಿಜೆಪಿಯೊಂದಿಗೆ ಸೇರ್ಕೊಳ್ಳೋಕೆ ಟಿವಿಕೆ ಅಂದರೆ ತಮಿಳಿಗ ವೆಟ್ರಿ ಕಳಗಂ ಇವ್ರ ಪಾರ್ಟಿ ಇದೆಯಲ್ಲ,
ವಿಜಯ್ ಅವ್ರ ಪಾರ್ಟಿ. ಅದು DMKನೂ ಅಲ್ಲ, AIADMKನೂ ಅಲ್ಲ, ನಾವು ಸಪರೇಟ್ ಸ್ಪೆಷಲ್ ಅಂತ ಹೇಳಿದ್ದಾರೆ. ಇದೇ ವೇಳೆ TVK ಪಕ್ಷ ತನ್ನ CM ಅಭ್ಯರ್ಥಿಯನ್ನಾಗಿ ವಿಜಯರನ್ನ ಆಯ್ಕೆ ಮಾಡಿದೆ. ಜೂನ್ 14ರಿಂದ ಕೇರಳದ ತಿರುವನಂತಪುರಂನಲ್ಲಿ ಮಾನ್ಸೂನ್ನ ಜಡಿ ಮಳೆಯಲ್ಲೂ ಮುದುಡಿ ಮಲಗಿರೋ ಬ್ರಿಟಿಷ್ ಸೇನೆಯ F-35B ಸ್ಟೆಲ್ತ್ ಫೈಟರ್ ಜೆಟ್ ಬಗ್ಗೆ ಮಹತ್ವದ ಅಪ್ಡೇಟ್ ಸಿಕ್ಕಿದೆ. ಈಗ ಈ ಫೈಟರ್ ಜೆಟ್ ನ ರಿಪೇರಿಯ ಪ್ರಯತ್ನಕ್ಕೆ 40 ಸದಸ್ಯರ ಏವಿಯೇಷನ್ ಇಂಜಿನಿಯರ್ಗಳ ಟೀಮ್ ಜುಲೈ 5ಕ್ಕೆ ಕೇರಳಕ್ಕೆ ಬರಬಹುದು ಅಂತ ವರದಿಯಾಗಿದೆ. ಈ ಟೀಮ್ ಜುಲೈ 2ಕ್ಕೆ ಬರೋ ಬಗ್ಗೆ ಮುಂಚೆನೆ ದಿನಾಂಕ ಫಿಕ್ಸ್ ಆಗಿತ್ತು. ನಾನಾ ಕಾರಣಗಳಿಂದ ಡಿಲೇ ಆಗಿ ಈಗ ಜುಲೈ 5ಕ್ಕೆ ಬರಬಹುದು ಅಂತ ಹೇಳಲಾಗ್ತಿದೆ. ಎಲ್ಲ ಮುರ್ಕೊಂಡು ತಗೊಂಡು ಹೋಗ್ತಾರೆ ಅಂತಿದ್ರು. ಈಗ ತಜ್ಞರು ಬಂದು ಪ್ರಯತ್ನ ಪಟ್ಟು ನೋಡ್ತಾರೆ, ಪೂರ ಬಿಚ್ಕೊಂಡು ತಗೊಂಡು ಹೋಗ್ಬೇಕಾ, ಬಿಡಿ ಭಾಗ ಮಾಡಿ ರೆಕ್ಕೆ ಎಲ್ಲ ಬಿಚ್ಚಿ ಇಟ್ಕೊಂಡು ತಗೊಂಡು ಹೋಗ್ಬೇಕಾ, ಅಥವಾ ಏನಾರು ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡಿ ನೋಡ್ತಾರೆ. ಈಗ ಭಾರತದ ಏವಿಯೇಷನ್ ರೆಗ್ಯುಲೇಟರ್ DGCA, ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಏರ್ ಇಂಡಿಯಾದ ಅಂಗಸಂಸ್ಥೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಗೆ ಕಳೆದ ಮಾರ್ಚ್ನಲ್ಲಷ್ಟೇ ಛೀಮಾರಿ ಹಾಕಿತ್ತು ಅಂತ ಗೊತ್ತಾಗಿದೆ. ಇಂಜಿನ್ ವಿಚಾರದಲ್ಲಿ ಡ್ರಾಮಾ ಮಾಡಿದ್ರು ಅಂತ, ಮೇಂಟೆನೆನ್ಸ್ ವಿಚಾರದಲ್ಲಿ. ಯುರೋಪಿಯನ್ ಯೂನಿಯನ್ನ ಏವಿಯೇಷನ್ ಸೇಫ್ಟಿ ಅಥಾರಿಟಿ ಈ ಏರ್ಲೈನ್ಸ್ನ ಏರ್ಬಸ್ A320 ವಿಮಾನದ ಇಂಜಿನ್ ಭಾಗಗಳನ್ನ ಕೂಡಲೇ ಸರಿ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ, ರಿಪ್ಲೇಸ್ ಮಾಡಿಸ್ಕೊಳ್ಳಿ ಒಂದಷ್ಟು ಪಾರ್ಟ್ಸ್ನ ಇಂಜಿನ್ನಲ್ಲಿ ಅಂತ ಹೇಳಿ ಆದೇಶ ಕೊಟ್ಟಿದ್ರು. ಆದರೆ ಕಂಪನಿ ನಿಗದಿತ ಟೈಮ್ನಲ್ಲಿ ಇದನ್ನು ಮಾಡಿರಲಿಲ್ಲ. ಅಲ್ಲದೆ ಇಂಜಿನ್ ಕೆಲಸ ಆಗಿದೆ ಅಂತ ತೋರಿಸೋಕೆ ಮೇಂಟೆನೆನ್ಸ್ ಡಾಕ್ಯುಮೆಂಟ್ಸ್ ಅನ್ನ ಕೂಡ ಫೇಕ್ ಮಾಡಿದ್ರು ಅಂತ ಇಂಡಿಯಾ ಟುಡೇ ರಿಪೋರ್ಟ್ ಮಾಡಿದೆ. ಅದನ್ನೀಗ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕಂಪನಿ ಕೂಡ ಒಪ್ಕೊಂಡಿದೆ. ಅದನ್ನ ಸರಿಪಡಿಸಿಕೊಂಡು ಮುಂದೆ ಇಂತಹ ಘಟನೆಗಳಾಗದಂತೆ ಕ್ರಮ ತಗೋತೀವಿ ಅಂತ ಹೇಳಿದಾಗಿ ವರದಿಯಾಗಿದೆ. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದ್ರೆ ಸೆಬಿ ವಿಶ್ವದ ದೊಡ್ಡ ಟ್ರೇಡಿಂಗ್ ಕಂಪನಿಗಳಲ್ಲೊಂದಾದ ಅಮೆರಿಕ ಮೂಲದ ಜೇನ್ ಸ್ಟ್ರೀಟ್ ಕಂಪನಿಗೆ ಬ್ಯಾನ್ ಹೇರಿದೆ. ಅಲ್ಲದೆ ತಾನು ಅಕ್ರಮವಾಗಿ ಲಾಭ ಗಳಿಸಿದ್ದ $500 ಬಿಲಿಯನ್, ಆಲ್ಮೋಸ್ಟ್ 4,483 ಕೋಟಿ ರೂಪಾಯಿಯನ್ನ ರಿಟರ್ನ್ ಮಾಡುವಂತೆ, ಅದನ್ನ ಭಾರತದಲ್ಲೇ ಹೋಲ್ಡ್ ಮಾಡುವಂತೆ, ಬ್ಯಾಂಕ್ನಲ್ಲಿ ಇಟ್ಟಿದ್ರು ಇವ್ರಿಗೆ ಅದನ್ನು ಯೂಸ್ ಮಾಡಕ್ಕೆ ಬಿಡಬೇಡಿ, ಫ್ರೀಸ್ ಮಾಡುವಂತೆ ಸೆಬಿ ಆದೇಶ ಕೊಟ್ಟಿದೆ. ಅದು ಹಾಗೆ ಸೆಬಿ ಪ್ರಕಾರ ಈ ಜೈನ್ ಸ್ಟ್ರೀಟ್ ಕಂಪನಿ 2023 ಜನವರಿಯಿಂದ 2025 ಮಾರ್ಚ್ವರೆಗೆ ಭಾರತದಲ್ಲಿ ತನ್ನ ಟ್ರೇಡಿಂಗ್ ಅನ್ನ ಗಣನೀಯವಾಗಿ ಜಾಸ್ತಿ ಮಾಡಿಕೊಂಡಿತ್ತು. ಇಂಡೆಕ್ಸ್ ಆಪ್ಷನ್ಸ್ ಟ್ರೇಡಿಂಗ್ ಮೂಲಕ ಸುಮಾರು 36,671 ಕೋಟಿ ರೂಪಾಯಿ ಗಳಿಸಿತ್ತು. ಆದರೆ ಈ ಪೈಕಿ 4,483 ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ಮಾರ್ಕೆಟ್ ಅನ್ನು ಮ್ಯಾನಿಪುಲೇಟ್ ಮಾಡಿ ಗಳಿಸಿದೆ ಅಂತ ಹೇಳಿ ಸೆಬಿ ತನಿಖೆ ನಡೆಸ್ತಾ ಇದೆ. ಉದಾಹರಣೆಗೆ ಜೈನ್ ಸ್ಟ್ರೀಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಹೆವಿ ವೇಟ್ಸ್ ಆಗಿರೋ ಅರ್ಧಕ್ಕಿಂತ ಹೆಚ್ಚು ಆ ಇಂಡೆಕ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡೋ ICICI ಬ್ಯಾಂಕ್, HDFC ಬ್ಯಾಂಕ್ ಇವುಗಳನ್ನ ಕ್ಯಾಶ್ ಮಾರ್ಕೆಟ್ ನಲ್ಲಿ ಸ್ಟಾಕ್ ಗಳನ್ನ ಬೆಳ್ಳಂಬೆಳಗ್ಗೆ ಹೆವಿ ತಗೊಂಡು ಬೂಮ್ ಆಗೋ ರೀತಿ ಮಾಡ್ತಾ ಇತ್ತು. ಅದರ ಪರಿಣಾಮ ಸ್ಟಾಕ್ ಗಳ ವ್ಯಾಲ್ಯೂ ಕೂಡ, ಇಂಡೆಕ್ಸ್ ನ ವ್ಯಾಲ್ಯೂ ಕೂಡ ಸಡನ್ ಆಗಿ ಪೀಕ್ ಹೊಡೆಯೋಕೆ ಶುರುವಾಗಿತ್ತು. ಯಾಕಂದ್ರೆ ಇವ್ರದೆಲ್ಲ ಬಿಲಿಯನ್ ಡಾಲರ್ ಲೆವೆಲ್ ನಲ್ಲಿ ಮಾಡ್ತಿದ್ರು ಇವ್ರು ಇದನ್ನ. ಅದಾದ್ಮೇಲೆ ಸೇಮ್ ಟೈಮ್ ಶಾರ್ಟ್ ಮಾಡ್ತಾ ಇದ್ರು. ನಿಮಗೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂತೆಲ್ಲ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಇದನ್ನ ಶಾರ್ಟ್ ಮಾಡ್ತಾ ಇದ್ರು. ನಂತರ ಕೆಲ ಗಂಟೆಗಳಲ್ಲಿ ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ ಬೆಳಗ್ಗೆ ಖರೀದಿ ಮಾಡಿದ ಆ ಷೇರುಗಳನ್ನ ಸಡನ್ ಆಗಿ ಸೆಲ್ ಮಾಡೋ ಮೂಲಕ ಪ್ಯಾನಿಕ್ ಸೆಲ್ಲಿಂಗ್ ತರ ವಾತಾವರಣ ಕ್ರಿಯೇಟ್ ಮಾಡಿ ಪ್ರೈಸ್ ಕ್ರಾಶ್ ಆಗೋ ರೀತಿ ನೋಡಿಕೊಂಡು, ಇಂಡೆಕ್ಸ್ ಕೂಡ ಬೀಳೋ ರೀತಿ ನೋಡಿಕೊಂಡು ಅಲ್ಲಿ ಶಾರ್ಟ್ ಮಾಡಿರ್ತಿದ್ರಲ್ಲ, ಅದರಲ್ಲಿ 1ಕ್ಕೆ 4 ರೀತಿಯಲ್ಲಿ ಪ್ರಾಫಿಟ್ ಗಳಿಸ್ತಾ ಇದ್ರು ಅನ್ನೋದು ಈಗ ಸೆಬಿ ಮಾಡ್ತಿರೋ ಆರೋಪ. ಈ ರೀತಿ ಮಾಡೋಕೆ, ಹೆಡ್ಜ್ ಮಾಡೋಕೆ ಲೀಗಲಿನೇ ಅವಕಾಶ ಇದೆ. ಮತ್ತು ಪ್ರಾಬ್ಲಮ್ ಏನು ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. $1 $2 ಮಾಡಿದ್ರೆ ಓಕೆ, ಬಿಲಿಯನ್ ಲೆಕ್ಕದಲ್ಲಿ ದುಡ್ಡು ಮಾಡಬಾರ್ದಾ ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನ ಕೂಡ ಕೆಲವರು ಕೇಳ್ತಿದ್ದಾರೆ. ಕಂಪ್ನಿ ಕೂಡ ಅದನ್ನೇ ಹೇಳ್ತಾ ಇದೆ. ಆದ್ರೆ ಹೆಡ್ಜಿಂಗ್ ಅನ್ನೋದು ಮಾರ್ಕೆಟ್ನಲ್ಲಿ ಬ್ಯಾಲೆನ್ಸ್ಗೆ ಅಂತ ಇರೋದು. ಅದನ್ನ ಒಂದೇ ದಿನದಲ್ಲಿ ಇಡೀ ಸ್ಟಾಕ್ ಮಾರ್ಕೆಟ್ ಅನ್ನೇ ಮನಿಪುಲೇಟ್ ಮಾಡಿ ಮೇಲೆ ಕೆಳಗೆ ಮಾಡೋ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಅಲ್ಲ ಅನ್ನೋದು ಸೆಬಿ ಆರೋಪ. ಇಲ್ಲಿ ಸೆಬಿ ಏನೇ ಹೇಳಿದ್ರು ಕೂಡ ಇದರ ಗ್ರೇ ಏರಿಯಾದಲ್ಲಿ ಬೀಳೋ ರೀತಿ ಆಗುತ್ತೆ. ಇವರೊಂದು ಕಾನೂನು ಅದಕ್ಕೆ ತಂದು ಇದು ಮಾಡಿದ್ರೆ ಲೀಗಲ್, ಇದು ಮಾಡಿದ್ರೆ ಇಲ್ಲೀಗಲ್ ಅಂತ ಹೇಳೋಕೆ ಸದ್ಯಕ್ಕಲ್ಲಿ ಯಾವುದೇ ಸಿಸ್ಟಮ್ ಇಲ್ಲ. ಹಾಗಾಗಿ ಆಕ್ಷನ್ ತಗೊಂಡಿರ್ಬೋದು, ಮಧ್ಯಂತರ ಆದೇಶ ಸೆಬಿ ಕೊಟ್ಟಿರ್ಬೋದು, ದುಡ್ಡೆಲ್ಲ ಹೋಲ್ಡ್ ಮಾಡಿ ಅವ್ರದ್ದು ಅಂತ ಹೇಳಿರ್ಬೋದು. ಕೋರ್ಟ್ನಲ್ಲಿ ಸೆಬಿಗೆ ಗೆಲುವಾಗೋದು ಬಹಳ ಕಷ್ಟ ಈ ಕೇಸ್ನಲ್ಲಿ ಅಂತ ತಜ್ಞರೇ ಹೇಳ್ತಾ ಇದ್ದಾರೆ. ನೋಡಬೇಕು. ಆದರೆ ಮುಂದಿನ ದಿನಗಳಲ್ಲಾದರೂ ಕೂಡ ಪ್ರಾಪರ್ ರೆಗ್ಯುಲೇಷನ್ ಈ ವಿಚಾರದಲ್ಲಿ ತರೋಕೆ ಈ ಕೇಸ್ನಿಂದ ಹೆಲ್ಪ್ ಆಗ್ಬೋದು. ಏನೋ ಕಳೆದ ಸೆಷನ್ ನಲ್ಲಿ ಲಾಸ್ ಮಾಡ್ಕೊಂಡಿದ್ದ ಭಾರತದ ಷೇರುಪೇಟೆ ಶುಕ್ರವಾರ ಸ್ವಲ್ಪ ಚೇತರಿಸಿಕೊಳ್ತು ಅಷ್ಟೇ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 193 ಪಾಯಿಂಟ್ಸ್ ರೈಸ್ ಆಗಿ 83,432ಕ್ಕೆ ರೀಚ್ ಆಗಿದೆ. ನಿಫ್ಟಿ 55 ಪಾಯಿಂಟ್ಸ್ ರೈಸ್ ಆಗಿ 25,461ಕ್ಕೆ ತಲುಪಿದೆ. ICICI ಬ್ಯಾಂಕ್, ಇನ್ಫೋಸಿಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು HDFC ಬ್ಯಾಂಕ್ನಂತ ಹೆವಿವೇಟ್ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಟ್ರಂಪ್ ಟ್ಯಾರಿಫ್ ಡೆಡ್ಲೈನ್ ಹತ್ರ ಬರ್ತಾ ಇದ್ದ ಹಾಗೆ ಹೂಡಿಕೆದಾರರು ವೇಟ್ ಅಂಡ್ ವಾಚ್ ಸ್ಟ್ರಾಟಜಿಯನ್ನು ಬಳಸ್ತಾ ಇದ್ದಾರೆ. ಇದರಿಂದ ಮಾರ್ಕೆಟ್ ನಿಧಾನಗತಿಯಲ್ಲಿ ಆ ಕಡೆನೂ ಹೋಗದೆ ಈ ಕಡೆನೂ ಹೋಗದೆ ಸೈಡ್ ವೇಸ್ ಮಾರ್ಕೆಟ್ ಆಗಿದೆ. ಇದರ ನಡುವೆ ವಿದೇಶಿ ಬಂಡವಾಳದ ಹೊರಹರಿವು ಕೂಡ ಆಗ್ತಾ ಇದೆ. ಆದರೆ ದೇಸಿ ಹೂಡಿಕೆದಾರರು ಮಾರುಕಟ್ಟೆಗೆ ಕ್ರಾಶ್ ಆಗದೆ ಇರೋ ತರ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಟಾಟಾ ಸ್ಟೀಲ್, ಟೆಕ್ ಮಹೀಂದ್ರಾ, ಮಾರುತಿ ಸುಜುಕಿ, ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಮಹೀಂದ್ರಾ ಅಂಡ್ ಮಹೀಂದ್ರಾ ಷೇರುಗಳು ರೆಡ್ ನಲ್ಲಿದ್ವು.
ಬಜಾಜ್ ಫಿನಾನ್ಸ್, ಇನ್ಫೋಸಿಸ್, ಹಿಂದೂಸ್ತಾನ್ ಯೂನಿಲಿವರ್, ICICI ಬ್ಯಾಂಕ್ ಮತ್ತು ವಿಪ್ರೋ ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 16 ಪೈಸೆ ಏರಿಕೆಯಾಗಿ ₹85.39 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹316 ಕಮ್ಮಿಯಾಗಿ ₹97,021 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹290 ಕಮ್ಮಿಯಾಗಿ ₹88,870 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹40 ಕಮ್ಮಿಯಾಗಿ ₹1,07,580 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.